Hello everyone, welcome to Nevras Maths Tutorials, exercise number 5.2. ನೋಡಿ ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಸ್ಕ್ವೇರ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಹೇಗಪ್ಪ ಫೈಂಡ್ ಔಟ್ ಮಾಡೋದು ಸ್ಕ್ವೇರ್ಸ್? ಫುಲ್ ಲಾಂಗ್ ಮೆಥಡ್ ಏನೋ, ಹೆಂಗೆ 32 ಕೊಟ್ಟಿದ್ದಾರೆ ಫಸ್ಟ್ ಕ್ವೆಶ್ಚನ್. 32 ಇದ್ದರೆ 32 ಇಂಟು 32 ಮಾಡಿದರೆ ಎಷ್ಟು ದೊಡ್ಡ ನಂಬರ್ ಮಾಡ್ಕೊತ ಹೋಗ್ಬೇಕು ಮಲ್ಟಿಪ್ಲಿಕೇಶನ್. ಬೇಡ, ಆ ಥರ ಬೇಡ. ನೋಡಿ ಯಾವ ಥರ ಮಾಡೋಣ. ಇಂಟ್ರೊಡಕ್ಷನಲ್ಲಿ ಕೂಡ ಮಾಡಿದ್ದೀವಲ್ವ, ಸೇಮ್ ಅದೇ ರೀತಿ ಮಾಡೋಣ. ಓಕೆ, ನೋಡಿ ಈ 32ನ ನಾವು 30 + 2 ಅಂತ ಕೂಡ ಬರ್ಕೋಬೋದಲ್ವ, ಸೇಮ್ ವ್ಯಾಲ್ಯೂ ಆಗುತ್ತೆ. 32 ಸ್ಕ್ವೇರ್ನ 30 + 2 ಸ್ಕ್ವೇರ್ ಕೂಡ ಬರ್ಕೋಬೋದು. ಇದನ್ನು ಈ ರೀತಿ ಬರ್ಕೊಂಡ್ರೆ ನಮ್ಗೆ ಯಾವ ಫಾರ್ಮುಲಾ ನೆನಪಾಗುತ್ತೆ ನೋಡಿ, a+b² ಈ ಫಾರ್ಮುಲಾನ ಅಪ್ಲೈ ಮಾಡಿ ನಾವು ಬರಿಬೋದು. ಈ ಫಾರ್ಮುಲಾದ ಫುಲ್ ಹೇಗೆ ಬರೆಯೋದು, a² + b² + 2ab ಅಲ್ವಾ. ಸೇಮ್ ಅದೇ ರೀತಿ ನಾವು ಈ ನಂಬರ್ಸ್ನ ಬರೆಯೋಣ. 30² + 2² + 2 × 30 × 2 ಅಲ್ವಾ. ನೋಡಿ 3 × 3 9 ಬರುತ್ತಲ್ವ, 9 ಬರ್ಕೋಬೇಕು. ಇದು 0 × 0 ಮಾಡಿದಾಗೂ 2 zeros ಬರ್ತವೆ, ಅಂದರೆ 30 × 30 ಮಾಡಿದಾಗ 900 ಬರುತ್ತೆ ಅಂತ. 0 ಮಲ್ಟಿಪ್ಲೈ ಮಾಡಿದಾಗ 2 zeros ಬರ್ತವೆ. 3 × 3 9. ಓಕೆ, ಈಸಿ ಮೆಥಡಲ್ಲಿ ಮಾಡೋದು. 2² ಅಂದರೆ 2 × 2 4. ಓಕೆ, ಈಗ ನೋಡಿ ಇಲ್ಲಿ ಈ ರೀತಿ ಮಾಡಿ. 2 × 2 4, 4 × 3 12. 12 ಬರೆದ್ರೆ ಒಂದು 0 ಇರುತ್ತೆ, ಒಂದು 0 ಬರೆಯೋದು. ಓಕೆ, 4 × 30 ಮಾಡ್ದಂಗೆ ಆಯಿತು. ಈಗ ಆ್ಯಡ್ ಮಾಡೋದು. 900 124. 4 ಇದೆ, ಇಲ್ಲಿ 2 ಬರೀರಿ. 9 + 1 = 10. ನೋಡಿ ಎಷ್ಟು ಈಸಿಯಾಗಿ ನಾವು ಸ್ಕ್ವೇರ್ ಫೈಂಡ್ ಔಟ್ ಮಾಡಿ ಅಲ್ವಾ. ಸೇಮ್ ಅದೇ ರೀತಿ ನೋಡೋಣ. ನೆಕ್ಸ್ಟ್ ನಂಬರ್ 35 ಇದೆ. 35 ಅದನ್ನೇ ಯಾವ ರೀತಿ ಮಾಡ್ಕೋಬೋದು, 30 + 5 ಅಂತ ಬರ್ಕೋಬೋದು. ಇದರಲ್ಲಿ ಇನ್ನೊಂದು ಕೂಡ ಇದೆ, ಈ ರೀತಿ ಬರ್ಕೊಳ್ಳಿಲ್ಲದ್ರೆ 40 - 5 ಅಂತಲೂ ಬರ್ಕೋಬೋದು. 40 - 5 ಅಂದ್ರೂ ಇದೇ ವ್ಯಾಲ್ಯೂ ಆಗುತ್ತಲ್ವ, 35 ಆಗುತ್ತೆ. ಆದರೆ ಇಲ್ಲಿ ಮೈನಸ್ ಬರ್ಕೊಂಡಿರೋದ ಕಾರಣ ಇದ್ರದ್ದು ಫಾರ್ಮುಲಾ ಯಾವುದು ಬರಿಬೇಕು ಅಂದರೆ a - b² ಈ ಫಾರ್ಮುಲಾ ಯೂಸ್ ಮಾಡಿ ಮಾಡಬೇಕಾಗತ್ತೆ. a² + b² - 2ab. a² - b² ಫಾರ್ಮುಲಾ. ಸೊ ಅದನ್ನು ಯೂಸ್ ಮಾಡಿ ನೋಡೋಣ. ನೋಡಿ a² ಅಂದರೆ 40 ಮೈನಸ್ ಇದು ಮಾಡ್ತಾ ಇದ್ದೀವಲ್ವ, ನಾವೀಗ ಮಾಡ್ತಾ ಇರೋದು ಇದರದ್ದು. ಓಕೆ, 40² + 5² ಮೈನಸ್ ಮಾಡಬೇಕು. 2 × 40 × 5. ಓಕೆ, ಈಗ ನೋಡಿ 40² ಅಂದರೆ 4 × 4 ಏನು ಬರುತ್ತೆ ನಮಗೆ, 16 ಬರುತ್ತೆ. ಈ 0 × 0 ಮಾಡಿದ್ರೆ 2 zeros ಬರಬೇಕು ಯಾವಾಗಲೂ. 40² ಅಂದರೆ ಈಸಿ ಮೆಥಡಾಗಿ ಈ ರೀತಿ ಬರಿಬೇಕು. ಓಕೆ, ಪ್ಲಸ್ 5 × 5 25 ಮೈನಸ್, ಈಗ ಇದು ಕೂಡ ನೋಡಿ 2 5 ಏನಾಗುತ್ತೆ 10. 10 × 40 400 ಅಲ್ವಾ. ಸೊ 400. ಈಗ ನೋಡಿ, ಈಗ 1600 + 25 ಎಷ್ಟಾಗುತ್ತೆ, 1625 ಆಗುತ್ತೆ. ಓಕೆ, ಅದರಲ್ಲಿ 400 ಮೈನಸ್ ಮಾಡಬೇಕು. ಮೈನಸ್ 5 ಮಾಡಿದರೆ 5 ಬಂತು, 2 ಬಂತು, 6 - 4 2, 1 ರಿಮೈನ್ಸ್. ಸೊ 1 2 2 5. ಓಕೆ, ನಮಗೆ ಈ ರೀತಿ ಮಾಡಿದ್ರೂ ಸೇಮ್ ಆನ್ಸರ್ ಬರುತ್ತೆ. ನೋಡಿ ಈ ರೀತಿ ಮಾಡಿದ್ರು. ಓಕೆ, 30 + 5 ಮಾಡಿದ್ರೂ ಸೇಮ್ ಆನ್ಸರ್ ಬರುತ್ತೆ. ಬಟ್ ನೋಡಿ ಈ ನಂಬರ್ ಇದೆಯಲ್ಲ, ಈ ನಂಬರ್ ಚಿಕ್ಕದಿರುವಾಗ ನಾವು ಮೈನಸ್ ತೊಗೋಬೇಕು, ದೊಡ್ಡದಿರುವಾಗ ನಮ್ಮ ಮೈನಸ್ ತೊಗೋಬಾರ್ದು. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಥರ್ಡ್ ಸಮ್ 86 ಕೊಟ್ಟಿದ್ದಾರೆ. 86ನ ನಾವೇನಂತ ಮಾಡ್ಬೋದು, 80 + 6² ಸೊ a² - b² ಥರನೇ ಬರೀಬೇಕು. 80² + 6² + 2 × 80 × 6. ಓಕೆ, 8 8 = 64. ಸೊ 00 + 6 × 6 36
ಪ್ಲಸ್ ಇದು ನೋಡಿ 2 6 12, 12 into 8 96. ಓಕೆ, ಸೊ 96 0 ಇದೆಲ್ಲ, ಸೊ 960 ಆಯಿತು. ಈಗ ಆ್ಯಡ್ ಮಾಡಬೇಕು. 6400 960 ಪ್ಲಸ್ 36, 6 plus 3 9, 9 plus 4 13, 6 plus 1 7. So answer is 7396. Okay, ಈಗ ನೆಕ್ಸ್ಟ್ ಒನ್, ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ, 93. ಸೊ 93ನ ಯಾವ ರೀತಿ ಮಾಡಬೇಕು, 90 ಪ್ಲಸ್ 3 ಹೋಲ್ ಸ್ಕ್ವೇರ್. ಇವೆಲ್ಲವಕ್ಕೆ ಸ್ಕ್ವೇರ್ ಇದ್ದಾವೆ. ಕ್ವಶನಲ್ಲಿ ಬರೆದಿರೋದು ಕಾರಣ ಬರೀ ನಾನು ಇಷ್ಟೇ ಬರ್ಕೊಂಡಿದ್ದೀನಿ. ಓಕೆ, ಕ್ವಶನಲ್ಲಿ ಎಲ್ಲ ಸ್ಕ್ವೇರ್ಸ್ ಇದ್ದಾವಂತ ಕೊಟ್ಟಿದ್ದಾರೆ. ಸೊ 90 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2 ಇಂಟು 90 ಇಂಟು 3, 9 9s 81, ಸೊ 00 ಪ್ಲಸ್ 3 3s 9 ಪ್ಲಸ್ 2 3s 6, 6 9s 54 0 540. ಓಕೆ, ಈಗ ಆ್ಯಡ್ ಮಾಡೋಣ. 8100 540 ಪ್ಲಸ್ 9 9468. ಆನ್ಸರ್ ಈಸ್ 8649. ಓಕೆ, ಈಗ ಫಿಫ್ತ್ ಒನ್ ನೋಡಿ, 71 ಕೂಡ ಅದೇ ರೀತಿ ಮಾಡ್ಕೋಬೋದು ನಾವು. 70 ಪ್ಲಸ್ 1 ಹೋಲ್ ಸ್ಕ್ವೇರ್. ಓಕೆ, 70 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಇಂಟು 70 ಇಂಟು 1. ಓಕೆ, 7 7s 49, 0 ಇಂಟು 0 ಡಬಲ್ ಝೀರೋಸ್ ಪ್ಲಸ್ 1, 1 ಇಂಟು 1 1 ಬರುತ್ತಲ್ವಾ. ಸೊ ಪ್ಲಸ್ ಇಲ್ಲಿ ನೋಡಿ 2 ಇಂಟು 1 2ನೇ ಬರುತ್ತೆ. 2 7s 14, 14 0 ಇದೆ. ಓಕೆ, ಈಗ ಆ್ಯಡ್ ಮಾಡೋಣ. 4900 140 1 ಬಂತು, ಇಲ್ಲಿ 4 ಬಂತು, 10 ಬಂತು, ಕ್ಯಾರಿ 5 ಬಂತು. ಓಕೆ, ಏನು ಬಂತು ಆನ್ಸರ್, 5041 ಈಸ್ ದ ಆನ್ಸರ್. ಓಕೆ, ಈಗ ಸಿಕ್ಸ್ತ್ ಒನ್ ಏನು ಕೊಟ್ಟಿದ್ದಾರೆ, 46. 46ನ ಯಾವ ರೀತಿ ಬರ್ಕೋಬೋದು ನಾವು, 40 ಪ್ಲಸ್ 6 ಹೋಲ್ ಸ್ಕ್ವೇರ್. ಸೊ ಏನು ಬರಿಬೇಕಾಗತ್ತೆ, 40 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ 2 ಇಂಟು 40 ಇಂಟು 6, 4 4s 16 ಡಬಲ್ ಝೀರೋಸ್, 6 ಇಂಟು 6 36 ಪ್ಲಸ್ 2 6s 12, 12 4s 48. 48 ಬರೆದು ಈ 0 ಕಂಪಲ್ಸರಿ ಬರೀಲೇಬೇಕು, ಇಲ್ಲ ಸಿಂಗಲ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಈಗ ಆ್ಯಡ್ ಮಾಡೋಣ. 1600 480 ಪ್ಲಸ್ 36, 6 ಬರುತ್ತೆ, ಇಲ್ಲಿ 8 ಪ್ಲಸ್ 3 11, 1 ಕ್ಯಾರಿ, 6 ಪ್ಲಸ್ 4 ಪ್ಲಸ್ 1 11, ಅಗೇನ್ 1 ಕ್ಯಾರಿ 2. ಸೊ ಆನ್ಸರ್ ಈಸ್ 2116. ಓಕೆ, ದಿಸ್ ಈಸ್ ದ ಆನ್ಸರ್. ಈಗ ಸೆಕೆಂಡ್ ಒನ್ ನೋಡೋಣ. ಇದರಲ್ಲೇ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ, ರೈಟ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್ ಹೂಸ್ ಒನ್ ನಂಬರ್ ಈಸ್ ಅಂತ ನಂಬರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ 6 ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಬೇಕು, ನಾವು ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ, ನೋಡ್ಕೊಂಡು ಗೊತ್ತಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಯಾವ ರೀತಿ ಮಾಡಬೇಕಂತ ಒಂದು ಫಾರ್ಮುಲಾ ಇದೆ, 2m m² ಮೈನಸ್ 1 m² ಪ್ಲಸ್ 1 ಅಂತ. ಓಕೆ, ಇದು 2 ನಂಬರ್ಸ್ 3 ನಂಬರ್ಸ್ ಫಾರ್ಮೇ ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಗುತ್ತೆ. ಅದರಲ್ಲಿ 1 ನಂಬರ್ ಕೊಟ್ಟಿದ್ದಾರೆ, ಇನ್ನು 2 ನಂಬರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ 1 ನಂಬರ್ ಅವ್ರು ಕೊಟ್ಟಿರೋದ್ರಿಂದ 2m = 6 ಆಯಿತು. ಸೊ m = ಏನು ಬಂತು, 6/2. ಸೊ 2 1s 2 3s, ಸೊ m = 3 ಬಂತು. ಸೊ m = 3 ಬಂದರೆ ಈಗ m ಪ್ಲೇಸಲ್ಲಿ ನಾವು 3 ಪುಟ್ ಮಾಡೋಣ. 3² ಮೈನಸ್ 1, ಇಲ್ಲಿನೂ 3² ಪ್ಲಸ್ 1 ಏನು ಬರುತ್ತೆ, 9 ಮೈನಸ್ 1, ಇಲ್ಲಿ 9 ಪ್ಲಸ್ 1. ಇಲ್ಲಿ 9 ಮೈನಸ್ 1 ಅಂದರೆ 8 ಬಂತು, 9 ಪ್ಲಸ್ 1 ಅಂದರೆ ಇಲ್ಲಿ 10 ಬಂತು. ಸೊ ಈಗ ನೋಡಿ
ಪೈಥಾಗರನ್ ಟ್ರಿಪ್ಲೆಟ್ಗೆ ಹೂಸ್ ಒನ್ ನಂಬರ್ ಈಸ್ ಅವ್ರು ಒಂದು ನಂಬರ್ ಕೊಟ್ಟಿದ್ದಾರೆ 6 ಅಂತ. ಸೊ ಅದರ್ 2 ನಂಬರ್ಸ್ ಆರ್ 8 and 10 ಅಂತ. ಓಕೆ, ಈಗ ಯಾವ ರೀತಿ ಬರೀಬೇಕಂದ್ರೆ 6, 8 and 10 ಆರ್ ದ ಟ್ರಿಪ್ಲೆಟ್ಸ್. ಓಕೆ, ಇದು ಹೆಂಗೆ ಟ್ರಿಪ್ಲೆಟ್ಸ್ ಯಾಕೆ ಅಂತಾರೆ ಅಂತಂದರೆ ನೋಡಿ, 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಮಾಡಿದರೆ ನಮಗೇನು ಬರುತ್ತೆ ನೋಡಿ, 6 ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ 36, ಪ್ಲಸ್ 8 ಸ್ಕ್ವೇರ್ ಮಾಡಿದರೆ 8 × 8 64 ಬರುತ್ತೆ. ಇಸ್ ಈಕ್ವಲ್ಸ್ ಟು ಆ್ಯಡ್ ಮಾಡಿದರೆ ಏನು ಬರುತ್ತೆ 100 ಬರುತ್ತೆ. ಅಂದರೆ 10 ಸ್ಕ್ವೇರ್, ಇಲ್ಲಿ ನೋಡಿ, ಇಲ್ಲಿ ಇದು 6 ಇದೆ, ಇದ್ರ ಸ್ಕ್ವೇರು ಇದ್ರ ಸ್ಕ್ವೇರ್ ಆ್ಯಡ್ ಮಾಡಿದಾಗ ನಮಗೆ 10 ಸ್ಕ್ವೇರ್ ಬರುತ್ತೆ. ಅವಾಗ ಏನಾಗುತ್ತೆ, ಈ 3 ನಂಬರ್ಸ್ನ ನಾವು ಪೈಥಾಗರನ್ ಟ್ರಿಪ್ಲೆಟ್ಸ್ ಅಂತ ಕರಿತೀವಿ. ಓಕೆ, ಈಗ ಒಂದು ನಂಬರ್ ಕೊಟ್ಟಿದ್ರು, ನಾವು 2 ನಂಬರ್ನ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ 14. ಸೊ 14 ಕೊಟ್ಟಾಗ 2m is equals to 14 ಆಯಿತು. m is equals to 14/2 is equals to 7 ಆಯಿತು. 2 1s are 2 7s are. m is equals to 7 ಆಯಿತು. ಸೊ m ಸ್ಕ್ವೇರ್ ಮೈನಸ್ 1 ಅಂತಂದರೆ ನಾವೇನು ಬರೀಬೇಕು, 7 ಸ್ಕ್ವೇರ್ ಮೈನಸ್ 1, 7 ಸ್ಕ್ವೇರ್ ಪ್ಲಸ್ 1. ಸೊ 7 ಸ್ಕ್ವೇರ್ ಅಂದರೆ 49 ಮೈನಸ್ 1, 49 ಪ್ಲಸ್ 1. 49 ಮೈನಸ್ 1 ಮಾಡಿದಾಗ ಏನು ಬರುತ್ತೆ 48, 49 ಪ್ಲಸ್ 1 ಮಾಡಿದಾಗ 50 ಬರುತ್ತೆ. ಸೊ ದೀಸ್ 2 ಆರ್ ನಂಬರ್ಸ್. ಓಕೆ, 14, 48, 50. ಮತ್ತು ನೋಡಿ, ಈ ನಂಬರ್ ಅನ್ಕೋಬೇಡ್ರಿ, ಟ್ರಿಪ್ಲೆಟ್ಸ್ನಲ್ಲಿ m is equals to ಇದು ಬಂತು, ಇದು ಏನೋ ನಂಬರು ಟ್ರಿಪ್ಲೆಟಿಗೆ ಒಂದು ನಂಬರ್, ಇದು ಏನೂ ಇಲ್ಲ. ನಾವು ಫೈಂಡ್ ಔಟ್ ಮಾಡೋಕ್ಕೆ ಮಾಡ್ಕೊಂಡಿದ್ದೀವಿ. 2m is equals to 14 ಮಾಡ್ಕೊಂಡು ನಮ್ಗೆ m is equals to 7 ಬಂತು. ಬಟ್ ನಂಬರ್ ಆರ್ ಇಲ್ಲಿ ಕೊಟ್ಟಿದ್ದಾರೆ ಅವರು, ಒಂದು ನಂಬರ್, 2 ನಂಬರ್ಸೇ ನಾವು ಫೈಂಡ್ ಔಟ್ ಮಾಡೋದು. ಆದರೆ ಈ 3 ನಂಬರ್ಸ್ ಸೇರಿ ಟ್ರಿಪ್ಲೆಟ್ಸ್ ಆಗ್ತವೆ, ಪೈಥಾಗರನ್ ಟ್ರಿಪ್ಲೆಟ್ಸ್ ಆಗ್ತವೆ. ಓಕೆ, ಈಗ ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ 16. ಸೊ 2m is equals to 16, m is equals to 16/2, 30 is equals to m is equals to ಏನು ಬರುತ್ತೆ 8 ಬಂತು. ಸೊ 8 ಸ್ಕ್ವೇರ್ ಮೈನಸ್ 1, 8 ಸ್ಕ್ವೇರ್ ಪ್ಲಸ್ 1. 8 × 8 64 ಮೈನಸ್ 1, 64 ಪ್ಲಸ್ 1. 64 ಮೈನಸ್ 1 ಎಷ್ಟಾಯಿತು 63 ಆಯಿತು. 64 ಪ್ಲಸ್ 1 65 ಆಯಿತು. ಸೊ ಟ್ರಿಪ್ಲೆಟ್ಸ್ ಏನಾಗ್ತವೆ ನಂಬರು 16, 63, 65 ಆರ್ ದ ಟ್ರಿಪ್ಲೆಟ್ಸ್, ಪೈಥಾಗರನ್ ಟ್ರಿಪ್ಲೆಟ್ಸ್ ಅಂತಾರೆ. ಓಕೆ, ನೀಟಾಗಿ ಬರ್ಕೊಳ್ಳಿ, ನಾನು ಹಿಂಗೆ ಬರೆದಿದ್ದೀನಿ. ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ 18 ಕೊಟ್ಟಿದ್ದಾರೆ. ನೋಡಿ, ಸೇಮ್ ಅದೇ ರೀತಿ ಮಾಡೋಣ. 18 ಅಂದರೆ ನಮಗೆ 2m is equals to 18 ಆಯಿತು. ಸೊ m is equals to ಏನು ಬರುತ್ತೆ 18/2, 2 1s are 2 9s are. ಸೊ m is equals to 9 ಬಂತು. ಸೊ m ಸ್ಕ್ವೇರ್ ಮೈನಸ್ 1 ಅಂದರೆ 9 ಸ್ಕ್ವೇರ್ ಮೈನಸ್ 1, m ಸ್ಕ್ವೇರ್ ಪ್ಲಸ್ 1 ಅಂದರೆ 9 ಸ್ಕ್ವೇರ್ ಪ್ಲಸ್ 1. 9 ಸ್ಕ್ವೇರ್ ಅಂದರೆ 9 × 9 81 ಮೈನಸ್ 1, 81 ಪ್ಲಸ್ 1. 81 ಮೈನಸ್ 1 ಮಾಡಿದಾಗ ಏನು ಬರುತ್ತೆ 80 ಬರುತ್ತೆ. 81 ಪ್ಲಸ್ 1 ಮಾಡಿದಾಗ 82 ಬರುತ್ತೆ. ಸೊ ಟ್ರಿಪ್ಲೆಟ್ಸ್ಗೆ ಯಾವ್ಯಾವ ನಂಬರ್ ಬರುತ್ತೆ 18 ಆಲ್ರೆಡಿ ಗಿವನ್, 80 ಆ್ಯಂಡ್ 82 ನಾವು ಫೈಂಡ್ ಔಟ್ ಮಾಡಿರೋದು. ಓಕೆ, ದೀಸ್ 3 ಆರ್ ಟ್ರಿಪ್ಲೆಟ್ಸ್. ಓಕೆ, ಇಲ್ಲಿಗೆ ಈ ಎಕ್ಸಸೈಸ್ ಮುಗೀತು. ಈಗ 5.3 ಹೋಗೋಣ.